ವಿನಾಯಕ್ ಪಬ್ಲಿಕ್ ಸ್ಕೂಲ್ ಕವಲಗಿ 7ನೇ ತರಗತಿ ವಿದ್ಯಾರ್ಥಿಗಳಿಂದ ಈಗ ನಾಟಕ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಏ ಸಸ್ಯರಾಜ, ನೀನು ಭೂಮಿಯ ಮೇಲಿನ ಎಲ್ಲಾ ಜೀವರಾಶಿಗಳಿಗೆ ಆಹಾರದ ಮೂಲವಾಗಬೇಕೆಂದು ನನ್ನ ಆಜ್ಞೆ. ನನ್ನ ಭಾಗ್ಯ ಸೂರ್ಯದೇವ, ಸಸ್ಯವರ್ಗಕ್ಕೆ ಅಷ್ಟೇ ಅಲ್ಲ ಸಕಲ ಜೀವಿಗಳಿಗೂ ಮೂಲ ನೀವೇ. ನಿಮ್ಮ ಆಜ್ಞೆಯಂತೆ ಎಲ್ಲಾ ಜೀವಿಗಳಿಗೂ ನಿಷ್ಕಲ್ಪನೆಯಿಂದ ಆಹಾರ ಪೂರೈಸುವೆ. ಸಸ್ಯರಾಜ, ನಾನು ಕೂಡ ನಿಮ್ಮ ಕೆಲಸಕ್ಕೆ ಸಹಕರಿಸುವೆ. ನನ್ನಲ್ಲಿರುವ ಸಾಕಷ್ಟು ಇಂಗಾದ ಡೈಆಕ್ಸೈಡ್ ಹೀರಿಕೊಂಡು ನಿಮ್ಮ ಆಹಾರವನ್ನು ನೀವೇ ತಯಾರಿಸಬಹುದು. ಏ ಸಸ್ಯರಾಜ, ನನ್ನಿಂದಲೂ ನೀನು ಅತಿ ಹೆಚ್ಚವಾಗಿ ನೀರನ್ನು ಬಳಸುವೆ. ಭೂಮಿಯಲ್ಲಿ ಅಡಗಿರುವ ನಾನು ನಿಮ್ಮ ಬೇರುಗಳ ಮೂಲಕ ನೀರನ್ನು ಸಾಗಿಸಲು ಸಹಾಯಕಾರಿಯಾಗುವೆ. ಧನ್ಯೋಸ್ಮಿ, ಇಷ್ಟು ಸಾಕು ನನಗೆ. ನನ್ನ ಎದೆಯಲ್ಲಿನ ಪತ್ರ ಹತ್ತಿನ ಸಹಾಯದಿಂದ ಸೂರ್ಯದೇವನಿಂದ ಬೆಳಕು ಹೀರಿಕೊಂಡು, ವಾಯುದೇವನಿಂದ ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು, ಭೂತಾಯಿಯಲ್ಲಿ ಎಳೆಯುವ ಜಲವನ್ನು ಬಳಸಿ ಜೀವರಾಶಿಗೆ ಉಪಯೋಗವಾಗುವಂತೆ ಪಿಷ್ಟದ ಆಹಾರವನ್ನು ತಯಾರಿಸುವುದರ ಜೊತೆಗೆ ಮರಳಿ ವಾತಾವರಣಕ್ಕೆ ಆಮ್ಲಜನಕ ಹಿಂದಿರುಗಿಸುವ ನಮ್ಮಲ್ಲಿ ಆಹಾರ ತಯಾರಿಸುವ ಈ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎನ್ನುವರು. ನೀನು ಆಹಾರ ತಯಾರಿಸುವಾಗ ನನ್ನ ಶಾಖ ನಿನಗೆ ಸಹಕರಿಸುವುದು. ನಿನ್ನಲ್ಲಿನ ಪತ್ರ ಹರಿತು ನನ್ನ ಬೆಳಕನ್ನು ಹೀರುವ ಸಾಮರ್ಥ್ಯ ಹೊಂದುವಂತಾಗಲಿ.